ಏನು ಅನ್ಕೊಂಡ್ರು ಅಂತ ಆ ಭಯ ಇದೆಯಲ್ಲ, ಆ ಭಯ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ ಜ್ಞಾನ ಇಲ್ಲ, ಸ್ವಾಭಿಮಾನ ಇಲ್ಲ. ಅದನ್ನ ಚರ್ಚೆ ಮಾಡಿ. ಜಾತಿಯಿಂದ ಬಹಳ ಜನ ಹೇಳ್ತಾರೆ, ಲೋಕಿಯ ಹೇಳ್ತಾ ಇದ್ರು ಏನಂತ ಅಂತಂದ್ರೆ, ಜಾತಿ ಸಭೆಗಳನ್ನ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಜಾತಿ ಸಮ್ಮೇಳನಗಳನ್ನು ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಿ ಅಂತ ಹೇಳಿದ್ರು. ನಿಮಗೆ ಶಿಕ್ಷಣನೇ ಇಲ್ಲದೆ ಹೋದ್ರೆ ಸಂಘಟನೆ ಹೆಂಗ್ ಮಾಡಕ್ಕಾಗಲ್ಲ, ಸಂಘಟನೆನೇ ಇಲ್ಲದೆ ಹೋದ್ರೆ ಹೋರಾಟ ಮಾಡಕ್ಕಾಗಲ್ಲ ಅಲ್ವಾ? ಆಮೇಲೆ ಯಾರು ಒಬ್ಬ ಟೀಕೆ ಮಾಡಿಸ್ಕೊಳ್ತಾ ಇದ್ರೆ, ಅವನು ಮಾಡಿಸ್ಕೊಳ್ಳಿ ಬಿಡಿ ಸುಮ್ಮನೆ. ಯಾರು ಬೈದ್ರೆ ಅವನು ತಾನೇ ಬೈದದು, ಬಯಸ್ಕೊಳ್ಳಿ ಬಿಡಿ. ಸಿದ್ದರಾಮಯ್ಯ ತಾನೇ ಬೈದದು, ಬಯಸ್ಕೊಳ್ಳಿ ಬಿಡಿ. ಸತ್ಯ ಹೇಳ್ಬೇಕಲ್ಲ. ಸತ್ಯ ಹೇಳ್ತಕ್ಕಂಥ ಛಾತಿ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇದೆ. ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ಬಡವ ಶ್ರೀಮಂತನಾಗ್ಬಿಡ್ತು, ಶ್ರೀಮಂತ ಬಡವನಾಗ್ಬಿಡ್ತು, ಇದು ಒಂದು ವರ್ಗ. ಆದರೆ ಜಾತಿ, ನಾನು ಯಾವ ಜಾತಿಯಲ್ಲಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಅದು ಅಂಟ್ಕೊಂಡಿರ್ತದೆ. ಸಾಯೋವರೆಗೂ ಕೂಡ ಅದೇ ಜಾತಿ ಇರ್ತದೆ ಅಲ್ವಾ? ನೀವು ಕುರುಬರ ಜಾತಿಯಲ್ಲಿ ಹುಟ್ಬಿಟ್ಟು ಬೇರೆ ಜಾತಿಯವರು ಆಗಕ್ಕೆ ಸಾಧ್ಯನಾ? ಆದರೆ ಬಡವ ಶ್ರೀಮಂತನಾಗ್ಬೋದು. ಒಬ್ಬ ದಲಿತ ಜಾತಿಯಲ್ಲಿ ಹುಟ್ಟಿದವನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ನಿಂತು ನೀರಿದ್ದಾಗಿ ಚಲನೆ ಇಲ್ಲ. ಅದಕ್ಕೆ ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಇದ್ದಾಗ ಮಾತ್ರ ಚಲನೆ ಸಿಗ್ತದೆ. ಆರ್ಥಿಕ ಚಲನೆಗಳು ಸಿಕ್ಕಿದಾಗ ಮಾತ್ರ ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಬರ್ತದೆ. ಅದು ಬರ್ಬೇಕಾದ್ರೆ ಸುಮ್ಸುನೆ ಬರ್ತದ? ಅದು ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಬದಲಾವಣೆಗಳಾಗಬೇಕು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಶಕ್ತಿ ಬರಬೇಕು ಪ್ರತಿಯೊಬ್ಬರು ಅಲ್ವಾ? ನಾನು ತಮಾಷೆಗೆ ಹೇಳ್ತಾ ಇದ್ದೆ, ಈಗ ರೇವಣ್ಣ LLB ಓದಿದ್ದಾನೆ, ಯಾರಾದ್ರೂ ಮದುವೆ ಆಯ್ತಾರ ಅವನಿಗೆ? ನೆನ್ಬೇಡಿ, ವಿದ್ಯಾವಂತರಾದ್ರೆ ಯಾರು ಬೇಕಾದ್ರೂ ಮದುವೆ ಆಯ್ತದೆ. ಅದೇ ಹೊಲ ಉತ್ಕೊಂಡು ಊರಿನಲ್ಲೇ ಇದ್ದಿದ್ರೆ, ಮಾಗಡಿನಲ್ಲೇ ಇದ್ದಿದ್ರೆ ಆಯ್ತಿತ್ತ? ಶಿಕ್ಷಣ ಚಲನೆ ಸಿಗ್ಬೇಕಲ್ಲ. ಚಲನೆ ಸಿಕ್ಕಿದಾಗ ಮಾತ್ರ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಬಸವಣ್ಣವರು ಆ ಕಾಲದಲ್ಲೇನೆ ಅನುಭವ ಮಂಟಪ ಮಾಡೋದು. 850 ವರ್ಷಗಳಿಂದ 12ನೇ ಶತಕದಲ್ಲಿ ಅನುಭವ ಮಂಟಪ ಮಾಡಿ ಇವತ್ತೇನು ನೀವು ಚರ್ಚೆ ಮಾಡಕ್ ಸೇರಿದ್ದೀರಿ ಅದನ್ನ ಅವತ್ತೇ ಮಾಡ್ತಾ ಇದ್ರು. ಅವತ್ತೇ ಪಾರ್ಲಿಮೆಂಟು, ಅಸೆಂಬ್ಲಿ, ಕೌನ್ಸಿಲ್ಗಳು ಪ್ರಾರಂಭ ಆಗಿದ್ದು. ಪ್ರಜಾಪ್ರಭುತ್ವ ಅವತ್ತೇ ಪ್ರಾರಂಭ ಆಗಿತ್ತು.
ಚರ್ಚೆ ಮಾಡಬೇಕಲ್ಲ, ಚರ್ಚೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೇಕಲ್ಲ, ಮತ್ತೆ ಪರಿಹಾರ ಆಗ್ಬೇಕಾದ್ರೆ ಜಾರಿ ಆಗ್ಬೇಕು. ಅದಕ್ಕೆ ಬಸವಾದಿ ಶರಣರನ್ನ ನಾವು ನುಡಿದಂತೆ ನಡೆದರು ಅಂತ ಕರಿತೀವಿ. ಬಹಳ ಜನ ಇವತ್ತು ಪ್ರಗತಿಪರ ವಿಚಾರ ಇರ್ತಕ್ಕಂಥ ನೀವು ಯಾವುದೇ ವ್ಯಕ್ತಿ ಇರಲಿ, ಅದಕ್ಕೆ ಅಡ್ಡಿ ಆತಂಕಗಳು ಬಂದೇ ಬರ್ತವೆ. ಪ್ರಗತಿಪರ ವಿಚಾರಗಳ ಜೊತೆ ನಾವು ನಿಲ್ದೇ ಹೋದ್ರೆ ಅವ್ನು ಮಾಡ್ಕೊಂಡು ಬಿಡಪ್ಪ, ನಮ್ಗೆ ಯಾಕೆ ಇದು ಸವಾಸನೆ ಬೇಡ ಇವು ಅಂತ ಇದು ಬಿಟ್ಟರೆ ಪ್ರಗತಿಪರ ವಿಚಾರಗಳು ಅವು ಜಯವನ್ನ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಸಾಹಿತಿಗಳು ಈ ಕಾಲದಲ್ಲಿ ಇರಲಿಲ್ಲ, ಬಹಳ ಹಿಂದಿನ ಇದ್ರು, ಓದ್ಕೊಂಡಿದ್ರು, ಅವಕಾಶಗಳು ಸಿಕ್ಕಿದ್ದಾಗ ಓದ್ಕೊಂಡಿದ್ರು. ವಿದ್ಯಾವಂತರಾಗದೆ ಹೋಗಿದ್ರೆ ಕನಕದಾಸ ಆಗ್ಲಿ, ಕಾಳಿದಾಸ ಆಗ್ಲಿ, ಅವೇನೋ ಇವೆಲ್ಲ ಕಥೆಗಳು ಕಟ್ಟಿರೋವೆಲ್ಲ ನಂಬ್ಕೊಳಕ್ ಹೋಗ್ಬಿಡಿ. ಅಕ್ಷರ ನಾಲ್ಗೆ ಮೇಲೆ ಬಡದ್ಬಿಟ್ಟ, ಅದಕ್ಕೆ ಕಾಳಿದಾಸ ವಿದ್ಯಾವಂತ ಆಗ್ಬಿಟ್ಟ, ಇವೆಲ್ಲ ಸುಳ್ಳುಗಳು. ನಾಲ್ಗೆ ಮೇಲೆ ಬರೆದ್ಬಿಟ್ಟ ತಕ್ಷಣ ಆಗ್ಬಿಡ್ತಾರೆ. ಆಗ ನನ್ನ ನಾಲ್ಗೆ ಒಬ್ಬ ಅವಿದ್ಯಾವಂತನಿಗೆ ನಾಲ್ಗೆ ಮೇಲೆ ಬರೆಯಪ್ಪ ಹೆಂಗ್ ಬರ್ತದೆ ನೋಡ. ಕಾಳಿದಾಸನ್ ಬಿಟ್ರೆ ಆ ಥರದ ಕಥೆ ಎಲ್ಲರೂ ಇದೆಯಾ? ಅದನ್ನೇ ನಂಬ್ಕೋತೀವಿ ನಾವು. ಈಗ ವಾಲ್ಮೀಕಿ ರಾಮಾಯಣ ಬರೆದಿದ್ದಾರೆ. ಯಾರು? ವಾಲ್ಮೀಕಿ ರಾಮಾಯಣ ಬರೆದ್ರು. ಅವನೊಬ್ಬ ಎಂಥದ್ದು ದಾರಿ ತಲೆ ಹೊಡೆಯವನಾಗಿದ್ದ, ದರೋಡೆಕೋರ ಅಂತ ಹೇಳ್ಬಿಡು. ದರೋಡೆಕೋರ ಬರೆಯಕ್ಕಾಗತ್ತ? ಅವನು ಏನ್ ದೇವ್ರು ಇದು ಮಾಡದ, ಅದಕ್ಕೆ ಹುತ್ತ ಬೆಳಕತ್ತು. ಹುತ್ತ ಅನ್ನೋದು ಕೂಡ ವಾಲ್ಮೀಕ. ಅವನು ಅದು ವಾಲ್ಮೀಕಿ ಅಂತ ಹೆಸರಾಯ್ತು ಅಂತ. ಬಟ್ ಏನು ಕಥೆಗಳು ಕಟ್ಟಿಬಿಡೋದು. ಈಗ ದಲಿತರು, ಹಿಂದುಳಿದವರು, ಶೂದ್ರ ಹೊರಗಡೆ ಇದಾರಲ್ಲ, ಅವ್ರು ಏನಾದ್ರು ಬುದ್ಧಿವಂತರಾದ್ರೆ ಅವ್ರು ಯಾಕೆ ಬುದ್ಧಿವಂತರಾಗೋದು ಒಂದು ಕಥೆ ಕಟ್ಟಿದ್ರು. ಅವಕಾಶ ಸಿಕ್ಕಿತ್ತು, ಅವ್ರು ವಿದ್ಯಾವಂತರಾಗಿದ್ರು ಅಷ್ಟೇನೆ. ನಿಮ್ಗೂ ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರಾಗಿದ್ದೀರಿ, ಸಾಹಿತಿಗಳಾಗಿದ್ದೀರಿ, ಚಿಂತಕರಾಗಿದ್ದೀರಿ. ಅವಕಾಶ ಸಿಕ್ಕಿರಲಿಲ್ಲ ಅಂತಂದ್ರೆ, ನನಗೆ ಅವಕಾಶ ಸಿಕ್ಕಿದ್ರೆ ಮಂತ್ರಿ ಆದ್ರೆ, ನಾವು ಲಾಯರ್ ಆದ್ರೆ, ಮಂತ್ರಿ ಆದ್ರೆ, ಮುಖ್ಯಮಂತ್ರಿ ಆದ್ರೆ. ನೀವು ಇದನ್ನ ವಸ್ತುಸ್ಥಿತಿಯನ್ನ ಬಹಳ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಯೋಚನೆಗಳಿದಾವಲ್ಲ, ಯೋಚನೆಗಳು ವೈಜ್ಞಾನಿಕವಾಗಿರ್ಬೇಕು ಮತ್ತೆ ವೈಚಾರಿಕವಾಗಿರ್ಬೇಕು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ಮೌಢ್ಯಗಳು, ಕಂದಾಚಾರಗಳು ಇದಕ್ಕೆ ವಿರುದ್ಧವಾಗಿ ಒಂದು ಕಾನೂನು ತಗೊಂಡ್ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.